ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಲು ನಿಮಗೆ ಟಿಪ್ಸನ್ನು ಹೇಳ್ತಾ ಹೋಗ್ತೀನಿ ಮಕ್ಕಳ. ಈಗ ಆಲ್ರೆಡಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ ಈಗ ಆಲ್ರೆಡಿ ನೀವು ಎಕ್ಸಾಮನ್ನು ನಾಳೆ ಫೇಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ. ಹಾಗಾಗಿ ಯಾವ ರೀತಿ ಬರೀಬೇಕು ಅನ್ನೋದನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಇದನ್ನು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಸೊ ಆಲ್ರೆಡಿ ನಿಮಗೆ ಬ್ಲೂ ಪ್ರಿಂಟ್ ಇದೆ ಮಕ್ಕಳು ನಿಮ್ಮ ಹತ್ರ. ಸೊ ಆ ಬ್ಲೂ ಪ್ರಿಂಟ್ ಮೇಲೇ ಯಾವುದೇ ರೀತಿಯ ವ್ಯತ್ಯಾಸ ಇರೋಲ್ಲ. ಸೊ ಬ್ಲೂ ಪ್ರಿಂಟಲ್ಲಿ ಯಾವ್ಯಾವ ಲೆಸನ್ಗೆ ಎಷ್ಟು ಅಂಕಗಳು ಅಂತ ಹೇಳಿದಾರೋ ಅಷ್ಟೇ ಅಂಕಕ್ಕೆ ಮಾತ್ರ ನಿಮಗೆ ಎಕ್ಸಾಮಲ್ಲಿ ಕೇಳುವಂಥದ್ದು, ಅದು ಬಿಟ್ಟು ಬೇರೆದು ಕೇಳೋಲ್ಲ. ಹಾಗಾಗಿ ಆ ಬ್ಲೂ ಪ್ರಿಂಟ್ ವೈಸ್ ಪ್ರಿಪೇರ್ ಮಾಡ್ಕೊಂಡಿರಿ. ನೆಕ್ಸ್ಟ್ 4 ಮಾಡೆಲ್ ಕ್ವಶನ್ ಪೇಪರ್ ಆ್ಯಂಡ್ 3 ಪ್ರಿಪರೇಟರಿ ಕ್ವಶನ್ ಪೇಪರ್. ಸೊ ಇದಿಷ್ಟನ್ನು ಚೆನ್ನಾಗಿ ತರೋ ಆಗಿರಿ ಮಕ್ಕಳು, ಅದು ಬಿಟ್ಟು ನಿಮಗೆ ಇನ್ನೇನೂ ಬೇಡ. ಸೊ ನಿಮ್ಮ ಕ್ವಶನ್ ಆನ್ಸರ್ಸ್ಗಳ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಕ್ವಶನ್ಸ್ಗಳನ್ನ ಓದ್ಕೊಳ್ಳಿ. ಸೊ ಫಸ್ಟ್ ನೀವು ಇದನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಆಲ್ರೆಡಿ ನಿಮಗೆ ಗೊತ್ತಿದೆ ಪಾಠದಿಂದ ಎಷ್ಟು, ಪದ್ಯದಿಂದ ಎಷ್ಟು, ಎಲ್ಲ ಮಾರ್ಕ್ಸ್ಗಳ ಹಂಚಿಕೆ ಆಗಿರೋದೆಲ್ಲ ನಿಮಗೆ ಗೊತ್ತಿದೆ ಮಕ್ಕಳ. ಸೊ ಫಸ್ಟ್ ನೀವು ಕ್ವಶನ್ ಪೇಪರನ್ನು ಕೈಗೆ ತೆಗೆದುಕೊಂಡಾಗ ನಿಮಗದು ಗೊತ್ತಿದೆ 45 ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಬೇಕು. ಸೊ ಮೊದಲನೇ ಪ್ರಶ್ನೆಯಿಂದ 6ನೇ ಪ್ರಶ್ನೆ ತನಕ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ. ಬರೀ ವ್ಯಾಕರಣಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಆಗಿರ್ತದೆ. ಅಲ್ಲಿ ಕನ್ನಡ ವರ್ಣಮಾಲೆ, ಸಂಧಿ, ಸಮಾಸ, ಲೇಖನ ಚಿಹ್ನೆಗಳು, ಅವ್ಯಯಗಳು, ವಾಕ್ಯ ಪ್ರಕಾರಗಳು, ವಿಭಕ್ತಿ ಪ್ರತ್ಯಯ, ಹಳೆಗನ್ನಡ, ಹೊಸಗನ್ನಡ ಮತ್ತು ಕಾರಕಾರ್ಥಕಗಳು, ತದ್ದಿತಾಂತಗಳು, ಕೃದಂತಗಳು, ಕ್ರಿಯಾಪದಗಳು. ಸೊ ಇದಿಷ್ಟಕ್ಕೆ ನಿಮಗೆ ಬರೋವಂಥದ್ದು ಮಕ್ಕಳ. ಸೊ ಹಾಗಾಗಿ ಇದಿಷ್ಟನ್ನು ನೀವು ಇನ್ನೊಂದು ಸರಿ ಚೆಕ್ ಮಾಡ್ತಾ ಹೋಗಿ. ಇದಿಷ್ಟು ನೀವು ಕಲ್ತ್ಕೊಂಡಿದ್ರೆ 6 ಮಾರ್ಕ್ಸು ಫಿಕ್ಸ್. ಅದು ಬಿಟ್ಟು ಬೇರೆ ನಿಮಗೆ ಗ್ರಾಮರ್ ಪಾರ್ಟಲ್ಲಿ ಕೇಳಲ್ಲ. ನೆಕ್ಸ್ಟ್ ನಿಮಗೆ ಪ್ರಶ್ನೆ 7ರಿಂದ 10ರವರೆಗೆ ಅಲ್ಲಿ ಬರುವಂಥವು ಸಹ ವ್ಯಾಕರಣಕ್ಕೆ ಆಗಿರ್ತವೆ ಮಕ್ಕಳ. ಸೊ ಅಲ್ಲಿ ನಿಮಗೆ ಹೆಚ್ಚಾಗಿ ದ್ವಿರುಕ್ತಿ ಕೇಳ್ತಾರೆ, ಜೋಡು ನುಡಿಗೆ ಕೇಳ್ತಾರೆ, ಅನುಕರಣ ವ್ಯಯಕ್ಕೆ ಕೇಳ್ತಾರೆ, ನಾಮಪದಗಳು, ತತ್ಸಮ ತದ್ಭವ, ಗ್ರಾಂಥಿಕ ರೂಪ, ಪದಗಳ ಅರ್ಥ. ಸೊ ಇವುಗಳ ಕಡೆ ಹೆಚ್ಚು ಗಮನವನ್ನು ಕೊಟ್ಟರೆ ಖಂಡಿತವಾಗಿ ನಿಮಗೆ 4 ಅಂಕಗಳು ಸಿಗುತ್ತೆ. ಸೊ ಅದಷ್ಟು ಗ್ರಾಮರ್ ಪಾರ್ಟಿಗೆ ಆದರೆ ನೆಕ್ಸ್ಟ್ ನಿಮಗೆ ಪ್ರಶ್ನೆ ಸಂಖ್ಯೆ 11ರಿಂದ 17ರ ತನಕ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಲಿಕ್ಕೆ ಹೇಳ್ತಾರೆ. ಅಲ್ಲಿ ನೀವೇನು ಮಾಡಬೇಕು, ಪೂರ್ಣ ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಅಲ್ಲೇ ಪ್ರಶ್ನೆಯಲ್ಲೇ ಕೇಳ್ತಾರೆ, ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಳು. ಸೊ ಅಲ್ಲಿ ಬರುವಂಥವು ಯಾರು, ಎಲ್ಲಿ, ಯಾವಾಗ, ಏನು, ಯಾವುದು, ಈ ರೀತಿ ಪ್ರಶ್ನೆಗಳಲ್ಲೇ ನಿಮಗೆ ಅಂತ್ಯವಾಗಿರ್ತವೆ. ಸೊ ಗದ್ಯದಲ್ಲಿ ಅಂದರೆ ಪಾಠ ಭಾಗದಿಂದ 4 ಪ್ರಶ್ನೆಗಳು, ಪದ್ಯ ಭಾಗದಿಂದ 2 ಪ್ರಶ್ನೆಗಳು. ನೆಕ್ಸ್ಟು ಇದರಿಂದ ನಿಮಗೆ ಪೂರಕ ಪಾಠದಿಂದ ವಸಂತ ಮುಖ ತೋರಲಿಲ್ಲ ಅದೊಂದರಲ್ಲಿ ನಿಮಗೆ 1 ಅಂಕದ್ದು ಬರ್ತದೆ. ಪದ್ಯಕ್ಕೆ ಬಂದರೆ ನಿಮಗೆ ಹಲಗಲಿಯ ಲಾವಣಿ ಅದರಿಂದ ಬರುತ್ತೆ, ಮತ್ತು ಕೆಮ್ಮೆನೆ ಮೀಸೆ ಹೊತ್ತರೆ ಅದರಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಇದಕ್ಕೆ ಬಂದರೆ ಪಾಠಕ್ಕೆ ಬಂದರೆ ನಮ್ಮ ಭಾಷೆಯಿಂದ ಬರುತ್ತೆ ಒಂದೊಂದು ಆನ್ಸರ್ಗೆ. ವ್ಯಾಘ್ರಗೀತೆಯಿಂದ ನಿಮಗೆ ಅಲ್ಲಿ ಕ್ವಶನ್ಸ್ ಬರ್ತದೆ. ಸೊ ಹಾಗಾಗಿ ಇವುಗಳ ಎಲ್ಲವನ್ನು ನೀವಲ್ಲಿ ಹಲಗಲಿಯ ಲಾವಣಿಯಿಂದಲೂ 1 ಅಂಕಕ್ಕೆ ನಿಮಗಲ್ಲಿ ಪ್ರಶ್ನೆಗಳು ಬರ್ತದೆ. ಸೊ ಇವುಗಳನ್ನು ನೀವಲ್ಲಿ ನೋಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಬರೆದಿದ್ರೆ, ನಿಮಗೆ ಅಧ್ಯಯನ ಮಾಡ್ಕೊಂಡಿದ್ರೆ 100% 7 ಮಾರ್ಕ್ಸ್ ಅಂತ ಫಿಕ್ಸ್ ಸಿಗ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 18ರಿಂದ 27ರ ತನಕ ನಿಮಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ 10 ಪ್ರಶ್ನೆಗಳು ಬರ್ತವೆ. ಸೊ ಇವುಗಳು ನಿಮ್ಮ ಉತ್ತರದ ಅಂಶವನ್ನಾಧರಿಸಿ ಅಂಕವನ್ನು ನೀಡೋದರಿಂದ ನಿಖರವಾದ, ಸ್ಪಷ್ಟವಾದ ಮತ್ತು ನೇರವಾದ ಉತ್ತರವನ್ನು ಬರೀಬೇಕು. ಸೊ ನೀವಿಲ್ಲಿ ಪುಟಗಟ್ಟಲೆ ಬರೆಯೋ ಅವಶ್ಯಕತೆ ಇಲ್ಲ, ನೇರವಾಗಿ ಬರೀಬೇಕು. ಇಲ್ಲಿ ನಿಮಗೆ ಪಾಠ ಭಾಗದಿಂದ 4 ಪ್ರಶ್ನೆಗಳು ಬರ್ತದೆ ಮಕ್ಕಳ. ಅದೇ ರೀತಿ ನಿಮಗೆ ಪದ್ಯ ಭಾಗದಲ್ಲಿ 2 ಪ್ರಶ್ನೆಗಳು ಬರ್ತದೆ, ಪೂರಕ ಪಾಠದಲ್ಲಿ 4 ಪ್ರಶ್ನೆಗಳು ಬರ್ತದೆ. ಅರ್ಥ ಆಗ್ತಾ ಇದೆಯೇ? ಸೊ ಹಾಗಾಗಿ ನಿಮಗೆ ಭಗತ್ ಸಿಂಗ್ ಅದರಿಂದ ಕೇಳ್ತಾರೆ, ವಚನಗಳಿಂದ ಕೇಳ್ತಾರೆ ಮಕ್ಕಳ. ಸೊ ನಿಮಗೆ ವಚನಗಳಿಂದ ಬಹಳ ಈಸಿಯಲ್ಲಿ ನಿಮಗೆ ಕೇಳುವಂಥದ್ದು 2 ಪ್ರಶ್ನೆಗಳು. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗ್ಗೆ ಅದನ್ನು ಕೇಳ್ತಾರೆ. ಸೊ ಅದನ್ನು ಮೋಸ್ಟ್ ರಿಪೀಟೆಡ್ ಆಗಿ ಕೇಳ್ತಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ಸೊ ಇವಿಂದ ನೀವು ಚೆನ್ನಾಗಿ ಇದೇ ರೀತಿ ನೀವು ಗಮನ ಕೊಟ್ಟು ಕಲ್ತ್ಕೊಂಡಿದ್ರೆ 20 ಅಂಕಗಳು ನಿಮಗಲ್ಲಿ ಫಿಕ್ಸ್. ನೆಕ್ಸ್ಟ್ 28ರಿಂದ 29ರವರೆಗೆ 2 ಕವಿಗಳ, ಸಾಹಿತಿಗಳ ಪರಿಚಯವನ್ನು ನಿಮಗೆ ವಾಕ್ಯ ರೂಪದಲ್ಲಿ ಬರೀಲಿಕ್ಕೆ ಕೊಡ್ತಾರೆ. ಒಂದು ಗದ್ಯದಿಂದ, ಇನ್ನೊಂದು ಪದ್ಯ ಭಾಗದಿಂದ. ಹಾಗಾಗಿ ಯಾವ ಪ್ರಶ್ನೆ ಕೇಳ್ತಾರೆ ಗೊತ್ತಿಲ್ಲ ಮಕ್ಕಳ, ಬಟ್ ಇದನ್ನು ಸುಲಭವಾಗಿ ನೀವು ನೆನ್ಪಿಟ್ಕೊಳ್ಳಿ. ಕಾಲದ ಏರಿಕೆ ಕ್ರಮದಲ್ಲಿ ಕವಿಗಳ, ಲೇಖಕರ ಪರಿಚಯವನ್ನು ಅಭ್ಯಾಸ ಮಾಡ್ಕೊಳ್ಳಿ. ಒಟ್ಟು 8 ಕವಿಗಳು, ಸಾಹಿತಿಗಳು ಬರ್ತಾರೆ. ಸೊ ಅವುಗಳ ಜನನ, ವರ್ಷ, ಸ್ಥಳಗಳನ್ನು, ಕನಿಷ್ಠ 4 ಕೃತಿಗಳನ್ನು ನೀವು ನೆನಪಿಟ್ಕೋಬೇಕು, ಮತ್ತು ಪ್ರಶಸ್ತಿಗಳನ್ನು ನೆನಪಿಟ್ಕೊಳ್ಳಿ. ಸೊ ಈಗ ನಿಮಗೆ ನೆನಪಿಡಲು ಸುಲಭವಾದ ಸೂತ್ರ ಸೊ ಇಲ್ಲೇ ನಿಮಗೆ ಕೊಡಲಾಗಿದೆ. ಸೊ ಇದೇ ರೀತಿ ಈಗ ನಿಮಗೆ ಪ ಅಂದರೆ ಪಂಪ, ರ ಅಂದರೆ ರನ್ನ, ದೇವನೂರು ಮಹಾದೇವ. ಸೊ ಹಾಗಾಗಿ ಕುವೆಂಪು ಅವರು, ಸಾರಾ ಅಬುಬಕರ್. ಸೊ ಈ ರೀತಿ ದೇವನೂರು ಮಹಾದೇವ. ಸೊ ಇವುಗಳನ್ನು ಜಯಪ್ಪ ಗೌಡ.
ಸೊ ಇವ್ರದ್ದೆಲ್ಲರದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಬಿಟ್ರೆ ಈಸಿಯಾಗಿ ನೀವು ಅಂಕಗಳನ್ನು ಗಳಿಸ್ಕೋಬೋದು. ಅರ್ಥ ಆಗ್ತಾ ಇದೆಯಾ? ಇದೇ ರೀತಿ ನೀವು ಇದು ಮಾಡಬೇಕು. ನೆಕ್ಸ್ಟ್ ನಿಮಗೆ 6 ಅಂಕಗಳನ್ನು ನಿಮಗೆ ಬಹಳ ಈಸಿಯಾಗಿ ಗಳಿಸ್ಕೋಬೋದು. ಯಾವುದರಿಂದ ಅಂದರೆ 3 ಛಂದಸ್ಸಿನಿಂದ, 3 ಅಂಕ ಅಲಂಕಾರದಿಂದ. ಬಹಳ ಈಸಿ ಮಕ್ಕಳು, ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಅಂತ. ಸೊ ನೀವಿಲ್ಲಿ 3 ಅಂಕಗಳನ್ನ ಗಳಿಸ್ಲಿಕ್ಕೆ ಏನು ಮಾಡಬೇಕು ಅಂದರೆ, ಒಂದು ಸಾಲು ಇದ್ದರೆ ಅದು ಏನಾಗ್ತದೆ, ಚಂಪಕಮಾಲಾ ವೃತ್ತ ಅಥವಾ ಉತ್ಪಲಮಾಲಾ ವೃತ್ತಕ್ಕೆ ಬರ್ತದೆ. ನೆಕ್ಸ್ಟ್ ನಿಮಗೆ 2 ಸಾಲು ಇದ್ದರೆ ಅಲ್ಲಿ ನಿಮಗೆ 2 ಸಾಲು ಕೊಟ್ಟಿದ್ದಾರೆ ಅಂದರೆ ಆಬ್ವಿಯಸ್ಲಿ ಅದು ಕಂದ ಪದ್ಯ ಆಗಿರ್ತದೆ, 1 ಅಂಕ ಸಿಕ್ಕೇ ಬಿಡುತ್ತದೆ. ಸೊ 3 4 ಇದು 4 4 4 ಗಣವಾಗಿ ನೀವು ವಿಂಗಡಿಸ್ಬೇಕು. ಮೊದಲನೇ ಸಾಲಲ್ಲಿ 12 ಮಾತ್ರೆ ಬರಬೇಕು, 2ನೇ ಸಾಲಲ್ಲಿ 20 ಮಾತ್ರೆಗಳು ಕಂಪಲ್ಸರಿ. ಇದೇ ರೀತಿ ಬಂದರೆ ನಿಮಗೆ 3 ಅಂಕಗಳು ಸಿಗ್ತದೆ. ಬರೀ 3 ಲೈನ್ ಕೊಟ್ಟಿದ್ದಾರೆ ಅಂದರೆ ಅದು ಷಟ್ಪದಿ, ಭಾಮಿನಿ ಆಗಿರ್ಬೋದು, ವಾರ್ಧಕ ಆಗಿರ್ಬೋದು ಮಕ್ಕಳ. ಅರ್ಥ ಆಗ್ತಾ ಇದೆಯಾ? ಸೊ ನಿಮಗೆ ಕೌರವೇಂದ್ರನ ಕೊಂದೆ ನೀನು ಪದ್ಯದಲ್ಲಿ ಭಾಮಿನಿ ಷಟ್ಪದಿ ಬರ್ತದೆ. ಮತ್ತು ನಿಮಗೆ ಗೊತ್ತಿರಲಿ, ಮೊದಲನೇ ಸಾಲಲ್ಲಿ 14 ಮಾತ್ರೆಗಳು ಬಂದರೆ ಅದು ಭಾಮಿನಿ ಷಟ್ಪದಿ. ಸೊ ವೀರಲವದಲ್ಲಿ ವೀರಲವ ಅದು ವಾರ್ಧಕ ಷಟ್ಪದಿಗೆ ಬರ್ತದೆ. ಯಾಕೆಂದರೆ ಅದರಲ್ಲಿ ಮೊದಲ ಸಾಲಲ್ಲಿ 20 ಮಾತ್ರೆ ಬಂದರೆ ಅದು ವಾರ್ಧಕ ಷಟ್ಪದಿ ಆಗಿರ್ತದೆ. ಹಾಗಾಗಿ ಅದನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳ, ಈಸಿಯಾಗಿ ನೀವು ಇದು ಮಾಡ್ಬೋದು. ಸೊ ಅದಷ್ಟು ನಿಮಗೆ ಅಲಂಕಾರಕ್ಕೆ ಬರ್ತದೆ, ಇದಕ್ಕೆ ಬರ್ತದೆ ಛಂದಸ್ಸಿಗೆ. ನೆಕ್ಸ್ಟ್ ಅಲಂಕಾರಕ್ಕೆ ಬಂದರೆ ಮಕ್ಕಳ, ನಿಮಗಿಲ್ಲಿ ಹಂತೆ, ಓಲ್, ಅಂಗ, ಹಾಂಗ, ಅಂದಿ ಅವೆಲ್ಲ ಬಂದರೆ ಉಪಮಾಲಂಕಾರಕ್ಕೆ ಬರುವಂಥದ್ದು. ರೂಪಕಾಲಂಕಾರಕ್ಕೆ ಮಕ್ಕಳ ಅಭೇದ್ಯವಾಗಿ ರೂಪಿಸಲಾಗುತ್ತದೆ. ಸೀತೆಯ ಮುಖ ಕಮಲ. ಸೊ ಅಲ್ಲಿ ಸೀತೆಯ ಮುಖಕ್ಕೂ ಕಮಲಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ. ಆ ರೀತಿಯ ಇದೇನಾಗ್ತದೆ ನಿಮಗೆ ರೂಪಕಾಲಂಕಾರಕ್ಕೆ ಬರ್ತವೆ. ಸೊ ಅಲಂಕಾರಕ್ಕೆ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ. ವೃತ್ಪ್ರೇಕ್ಷ ಅಲಂಕಾರ ಬರ್ಬೋದು, ದೃಷ್ಟಾಂತ ಅಂತ ಅಲಂಕಾರ, ಅರ್ಥಾಂತ ಅಲಂಕಾರ. ಸೊ ಇವೆಲ್ಲವನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ನಿಮಗೆ ಫುಲ್ ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಗಾದೆ ಮಕ್ಕಳ. ಸೊ ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ವಿ, ಯಾವುದೇ ಗಾದೆಯನ್ನು ಕೊಟ್ಟರು ಫಸ್ಟು ಅದಕ್ಕೆ ಇಂಟ್ರಡಕ್ಷನನ್ನು ಬರೀರಿ. ಒಂದು 3 ರಿಂದ 4 ವಾಕ್ಯಗಳನ್ನು ಗಾದೆಗೆ ಇಂಟ್ರಡಕ್ಷನನ್ನು ಬರೀರಿ. ತದನಂತರ ಏನು ಉದಾಹರಣೆ ಕೊಟ್ಟಿದ್ದಾರೋ ಅದಕ್ಕೆ ನೀವು ತೆಗೆದುಕೊಂಡು ಪ್ರಾಕ್ಟೀಸನ್ನು ಬರೆದ್ರೆ ನಿಮಗೆ 3 ಅಂಕಗಳು ಸಿಗ್ತದೆ. ನೆಕ್ಸ್ಟ್ 33 ರಿಂದ 38ನೇ ಪ್ರಶ್ನೆವರೆಗೆ ಸಂದರ್ಭ ಸ್ವಾರಸ್ಯಕ್ಕೆ ನಿಮಗೆ ಕೇಳ್ತಾರೆ ಮಕ್ಕಳ. ಹಾಗಾಗಿ ಸಂದರ್ಭ ಸ್ವಾರಸ್ಯದಲ್ಲಿ ಬಂದರೆ ನಿಮಗೆ 3 ಪದ್ಯ ಭಾಗದಿಂದ 3 ಪಾಠ ಭಾಗದಿಂದ ಬರ್ತದೆ. ಸೊ ಅದರಲ್ಲಿ ನಿಮಗೆ ವ್ಯಾಘ್ರಗೀತೆಯಿಂದ ಬರ್ಬೋದು, ಅಥವಾ ನಿಮಗೆ ಯುದ್ಧ ಪಾಠದಿಂದ ಬರುವಂಥದ್ದು ಇರ್ಬೋದು, ಎದೆಗೆ ಬಿದ್ದ ಅಕ್ಷರ ಅದರಿಂದಲಾದರೂ ಕೇಳ್ಬೋದು, ಅಥವಾ ಭಾಗ್ಯಶಿಲ್ಪಿಗಳು ಇದರಿಂದಲಾದರೂ ಕೇಳ್ಬೋದು. ಸೊ ಹಾಗಾಗಿ ಯಾವುದಂತ ಗೊತ್ತಿಲ್ಲ, ಒಟ್ಟು ಇದಿಷ್ಟು ನಿಮಗೆ ಗದ್ಯ ಭಾಗದಲ್ಲಿ ಬರ್ತದೆ. ಅದೇ ರೀತಿ ನಿಮಗೆ ಪದ್ಯ ಭಾಗಕ್ಕೆ ಬಂದರೆ ನಿಮಗೆ ಹಸಿರು ಇಂದ ಬರ್ತದೆ ಮಕ್ಕಳೇ, ಚಲಮನೆ ಮೆರವೆಂ ಅದರಿಂದ ಬರ್ತದೆ. ನಿಮಗೆ ಅಕ್ಕಿ ಹಾರುತ್ತಿದೆ ನೋಡಿದರೆ ಕೆಮ್ಮೆನೆ ಮೀಸೆ ಹೊತ್ತಿನಿ. ಸೊ ಹಾಗಾಗಿ ಇವು 4ರಿಂದ ಬರ್ತದೆ. ಇದಿಷ್ಟನ್ನೇ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀರ. ಸೊ ಫಸ್ಟು ನೀವು ಆಯ್ಕೆ ಬರಿಬೇಕು. ಕರ್ತೃ, ಆಕಾರ ಭಾಗ ಮತ್ತು ಪಠ್ಯದ ಹೆಸರನ್ನು ಬರೆದುಬಿಟ್ರೆ ನಿಮಗೆ 1 ಅಂಕ. ನೆಕ್ಸ್ಟ್ ಸಂದರ್ಭ ಬರಿಬೇಕು, ಯಾವ ಸಂದರ್ಭದಲ್ಲಿ ಆ ವಾಕ್ಯ ಬಂದಿದೆ, ಮತ್ತು ಸ್ವಾರಸ್ಯವನ್ನು ಬರೀಬೇಕು. ಇಷ್ಟು ಬರೆದ್ರೆ ನಿಮಗೆ 18 ಅಂಕ ಮಕ್ಕಳ ಈಸಿಯಾಗಿ ನೀವು ಗಳಿಸ್ಬೋದು. ಸೊ ಅದಕ್ಕೇ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ, ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಪ್ರಶ್ನೆ 39ರಲ್ಲಿ ನಿಮಗೆ ಒಂದು ಪದ್ಯವನ್ನು 4 ಅಂಕ ಮಕ್ಕಳ ಪದ್ಯವನ್ನು ಕೊಡ್ತಾರೆ, ಬರೀಬೇಕು. ನಿಮಗೆ ತಪ್ಪಿಲ್ಲದೆ ಬರೆದ್ರೆ ನಿಮಗೆ 4 ಅಂಕ. ಅದು ಸಂಕಲ್ಪ ಗೀತೆ, ಕೌರವೇಂದ್ರನ ಕೊಂದೆ ನೀನು, ವೀರಲವ. ಇವು 3ರಲ್ಲಿ ಯಾವುದಾದ್ರೂ ಒಂದು ಪದ್ಯ ನಿಮಗೆ ಇರುವಂಥದ್ದು ಮಕ್ಕಳ. ಹಾಗಾಗಿ ಯಾವ್ದು ಕೊಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ, ಅಷ್ಟನ್ನು ನೋಡ್ಕೊಳ್ಳಿ. ಅದೇ ರೀತಿ ನಿಮಗೆ 40ನೇ ಪ್ರಶ್ನೆಯಲ್ಲಿ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೀಬೇಕು. ಸೊ ಅದೇ ನಿಮಗೆ ಇಲ್ಲಿ ಪದ್ಯ ಕೊಟ್ಟಿದ್ರೆ ಸಾರಾಂಶಕ್ಕೆ ಅದನ್ನ ಕೊಟ್ಟಿರೋಲ್ಲ, ಸಾರಾಂಶದಲ್ಲಿ ಕೊಟ್ಟಿದ್ರೆ ಪದ್ಯ ಕೊಟ್ಟಿರಲ್ಲ. ಹಾಗಾಗಿ ಇವು 3 ಪದ್ಯವನ್ನು ಕಲಿಬೇಕು, ಸಾರಾಂಶವನ್ನು ಕಲಿಬೇಕು. ಸಂಕಲ್ಪ ಗೀತೆ, ಕೌರವೇಂದ್ರನ ಕೊಂದೆ ನೀನು, ವೀರಲವ. ಹಾಗಾಗಿ ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ 100% ಇಲ್ಲೂ ಸಹ ನಿಮಗೆ 4 ಅಂಕ ಸಿಗುತ್ತೆ. ನೆಕ್ಸ್ಟ್ 41ರಿಂದ 42ನೇ ಪ್ರಶ್ನೆ 7-8 ವಾಕ್ಯದಲ್ಲಿ ಒಂದಂತೂ ಶಬರಿ ಪಾಠದಿಂದಲೇ ನಿಮಗೆ ಬರುವಂಥದ್ದು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೊಂದು ಪ್ರಶ್ನೆ ಕೌರವೇಂದ್ರನ ಕೊಂದೆ ನೀನು, ಸಂಕಲ್ಪ ಗೀತೆ, ವೀರಲವ. ಇವು 3ರಲ್ಲಿ ಯಾವುದಾದ್ರೂ ಒಂದು ಪದ್ಯದಿಂದ ನಿಮಗೆ ಬರ್ತದೆ ಮಕ್ಕಳ. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಈಸಿಯಾಗಿರ್ತದೆ ಎಕ್ಸಾಮ್ ಮಕ್ಕಳಿಗೆ. ಆಲ್ರೆಡಿ 3 ಪ್ರಿಪ್ರೇಟರಿ ಎಕ್ಸಾಮ್ ಫೇಸ್ ಮಾಡಿರೋದ್ರಿಂದ ನೀವು ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ 43ನೇ ಪ್ರಶ್ನೆ ಅಪಠಿತ ಗದ್ಯ ಮಕ್ಕಳ. ಅದರಿಂದ ಅಂತೂ ಅಂಕಗಳು ಬಹಳ ಈಸಿಯಾಗಿ ಗಳಿಸ್ಬೋದು. ಪ್ಯಾಸೇಜ್ ಇರ್ತದೆ, ಓದ್ಕೊಂಡ್ರೆ ಆ ಕ್ವಶನ್ಸಿಗೆ 4 ಅಂಕ. ಯಾವ ಮೇನ್ ಬಿಟ್ಟರು ಮಕ್ಕಳ ಬರೆಯೋಕ್ಕೇನೂ ಬರಲ್ಲ ಅಂದವರು ಈ ಮೇನನ್ನು ಬಿಡಬೇಡಿ, 4 ಅಂಕಗಳು ಸಿಗ್ತದೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 44ಕ್ಕೆ ಬಂದರೆ ಪತ್ರಲೇಖನ ಇರ್ತದೆ. 2 ಪತ್ರಗಳಿರ್ತದೆ ಮಕ್ಕಳ. ಒಂದು
ವ್ಯಾವಹಾರಿಕ ಪತ್ರ, ಇನ್ನೊಂದು ನಿಮ್ಮ ಖಾಸಗಿ ಪತ್ರ, ವೈಯಕ್ತಿಕ ಪತ್ರ ಇರ್ತದೆ. ಸೊ ವೈಯಕ್ತಿಕ ಪತ್ರಕ್ಕೆ ಬಂದರೆ ಮಕ್ಕಳ ಇಂದಾಗೆ ಸಂಬೋಧನೆ, ವಿಷಯ, ಪತ್ರದ ಒಡಲು, ವಿಷಯದ ನಿರೂಪಣೆ, ಮುಕ್ತಾಯ ಬರೀಬೇಕು. ಇತಿ, ಸಹಿ, ಸ್ಥಳ, ದಿನಾಂಕ, ಹೊರವಿಳಾಸ, ನಿಮ್ಮ ಭಾಷಾ ಶೈಲಿ ಇವೆಲ್ಲವನ್ನು ಒಳಗೊಂಡಂತೆ ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ ಮಕ್ಕಳ. ನೆಕ್ಸ್ಟು ನಿಮಗೆ ಪತ್ರ ಬರೀಲಿಕ್ಕೆ ಕೊಡ್ತಾರೆ. ಸೊ ಅದು ಪರೀಕ್ಷಾ ಸಿದ್ಧತೆ ಇರ್ಬೋದು, ಶೈಕ್ಷಣಿಕ ಪ್ರವಾಸ, ಪೋಷಕರ ಸಭೆ, ಪ್ರತಿಭಾ ಕಾರಂಜಿ. ಸೊ ಈ ಕೊಟ್ಟಿರೋಂಥ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ 5 ಅಂಕಗಳನ್ನು ನೀವು ಸುಲಭವಾಗಿ ಗಳಿಸ್ಬೋದು. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಮೇನಿಗೆ ಬಂದರೆ ಮಕ್ಕಳ 45 ಪ್ರಶ್ನೆಯಲ್ಲಿ ನಿಮಗೆ ಪ್ರಬಂಧ ಇರ್ತದೆ ಮಕ್ಕಳ. ಸೊ ಪ್ರಚಲಿತ ಘಟನೆಗಳ ಬಗೆಗೆ ನಿಮಗೆ ಹೆಚ್ಚಾಗಿ ಕೊಟ್ಟಿರ್ತಾರೆ. ಸೊ ಫಸ್ಟ್ ಪ್ರಸ್ತಾವನೆ, ಪೀಠಿಕೆ ಬರೀಬೇಕು. ನೆಕ್ಸ್ಟು ವಿಷಯದ ಒಡಲನ್ನು ಬರೀಬೇಕು. ನೆಕ್ಸ್ಟು ಉಪಸಂಹಾರ. ಇದಿಷ್ಟನ್ನು ನೀವು ಬರೆದ್ರೆ ಮಕ್ಕಳ ಈಸಿಯಾಗಿ ಅಂಕಗಳನ್ನು ಗಳಿಸ್ಕೋಬೋದು. ನೋಡಿ, ಪ್ರಬಂಧಕ್ಕೆ ಒಂದಷ್ಟು ಕೊಟ್ಟಿದೆ ಇಲ್ಲಿ. ರಾಷ್ಟ್ರೀಯ ಹಬ್ಬಗಳ ಮಹತ್ವ, ಭಾವೈಕ್ಯತೆ, ಮಹಿಳಾ ಸಬಲೀಕರಣ, ತ್ಯಾಜ್ಯ ವಸ್ತು ನಿರ್ವಹಣೆ, ಗ್ರಾಮ ಸ್ವರಾಜ್ಯ, ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ, ಗ್ರಂಥಾಲಯದ ಮಹತ್ವ, ಸಾಮಾಜಿಕ ಪಿಡುಗು, ಮತದಾನದ ಮಹತ್ವ. ಸೊ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರಿ ಮಕ್ಕಳ. ಇದರಲ್ಲಿ ಒಂದು ನಿಮಗೆ ಆಬ್ವಿಯಸ್ಲಿ ಬಂದಿರ್ತದೆ. 2 ಕೊಟ್ಟಿರ್ತಾರಲ್ಲ, ಒಂದನ್ನು ಬರೀಲಿಕ್ಕೆ. ಹಾಗಾಗಿ ಇದನ್ನು ಪ್ರಾಕ್ಟೀಸ್ ಇದೇ ರೀತಿ ನೀವು ಬರೆದ್ರೆ 100%. ಸೊ ಇದನ್ನು ಟಿಪ್ಸ್ ಅಂತ ತೆಗೆದುಕೊಳ್ಳಿ, ನಿಮ್ಮ ಎಕ್ಸಾಮ್ಗೆ ಒಳ್ಳೆಯ ಅಂಕಗಳನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.